ಶಾಸಕ ಸಂಗಮೇಶ್ ಮಗನಿಂದ ರೌಡಿಸಂ ಮತ್ತು ಮಹಿಳಾ ಅಧಿಕಾರಿಗೆ ಅವಾಚ್ಯ ಪದ ಬಳಕೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಹಿಳಾ ಅಧಿಕಾರಿ ಜ್ಯೋತಿ ಅವರು ಸಂಗಮೇಶ್ ಮಗನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಮಹಿಳಾ ಅಧಿಕಾರಿ ಜ್ಯೋತಿ ಅವರು ಎಸ್ಪಿಗೆ ದೂರನ್ನು ನೀಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ವಿಜ್ಞಾನಿ ಜ್ಯೋತಿ ಇವರೇ ಮಹಿಳಾ ಅಧಿಕಾರಿ ಈಗ ಎಸ್ಪಿಗೆ ದೂರನ್ನು ನೀಡಿದ್ದಾರೆ. ಶಾಸಕ ಸಂಗಮೇಶ್ ಮಗನ ರೌಡಿಸಂ ವಿಚಾರವಾಗಿ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ಗೆ ದೂರನ್ನ ಸಲ್ಲಿಸಿದ್ದಾರೆ. ಇನ್ನಾದ್ರೂ ಬಸವೇಶ್ ಅರೆಸ್ಟ್ ಆಗ್ತಾನ, ಪೊಲೀಸರು ಈತನನ್ನ ಅರೆಸ್ಟ್ ಮಾಡ್ತಾರ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ನೇರವಾಗಿ ಮಹಿಳಾ ಅಧಿಕಾರಿ ಜ್ಯೋತಿ ಅವರು ಎಸ್ಪಿ ಮಿಥುನ್ ಕುಮಾರ್ಗೆ ಈಗ ದೂರನ್ನ ನೀಡಿದ್ದಾರೆ. ಸಂಗಮೇಶ್ ಮಗ ಬಸವೇಶ್ ಮಹಿಳಾ ಅಧಿಕಾರಿಗೆ ಅವಾಚ್ಯ ಪದ ಬಳಕೆ ಮಾಡಿದ್ದ ವಿಚಾರ ಮತ್ತೊಂದು, ಹೇಗೆ ಬೇಕು ಹಾಗೆ ದರ್ಪ ಮೆರೆದಿದ್ದು, ಬೈದಿದ್ದು, ಇವೆಲ್ಲವೂ ಕೂಡ ಎಲ್ಲ ಕಡೆ ಆಕ್ರೋಶಕ್ಕೆ ಕಾರಣ ಆಗಿತ್ತು. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮಹಿಳಾ ಅಧಿಕಾರಿ ಜ್ಯೋತಿ ಇವರು ಎಸ್ ಪಿ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ದೂರನ್ನ ಸ್ವೀಕರಿಸಿದ ನಂತರ ಮುಂದೆ ಪೊಲೀಸರು ಯಾವ ರೀತಿ ಕಾರ್ಯಪ್ರವೃತ್ತ ಆಗ್ತಾರೆ ಅನ್ನೋದು ಪ್ರಶ್ನೆ. ಇನ್ನಾದರೂ ಬಸವೇಶ್ನ ಪೊಲೀಸರು ಬಂಧಿಸ್ತಾರಾ ನೋಡೋಣ. ಜ್ಯೋತಿ ಅವರು ಮಾತಾಡಿದ್ದಾರೆ, ನೋಡೋಣ. ಏನಿಲ್ಲ, ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ಇವ್ರ ಮೇಲೆ ವೆಹಿಕಲ್ ಹೊಡೀರೋ ಅಂತೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು. ಅಷ್ಟೇ, ನಮಗೆ ಒಂದು ಸ್ವಲ್ಪ ಭಯ ಆಯಿತು ನಮಗೆ. ಮತ್ತು ನಮಗೆ ಬೇರೆ ಫೋನ್ ಕಾಲ್ಸು ಬಂತು. ಅದು ಕೂಡ ನಮಗೆ ಭಾಳ ಪ್ರಾಬ್ಲಮ್ ಆಯಿತು. ಏನೋ ಈ ಥರ ಎಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ. ಅಷ್ಟೇ, ಏನಿಲ್ಲ, ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ಇವ್ರ ಮೇಲೆ ವೆಹಿಕಲ್ ಹೊಡೀರೋ ಅಂತೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು. ಅಷ್ಟೇ, ನಮಗೆ ಒಂದು ಸ್ವಲ್ಪ ಭಯ ಆಯಿತು ನಮಗೆ. ಮತ್ತು ನಮಗೆ ಬೇರೆ ಫೋನ್ ಕಾಲ್ಸು ಬಂತು. ಅದು ಕೂಡ ನಮಗೆ ಭಾಳ ಪ್ರಾಬ್ಲಮ್ ಆಯಿತು. ಏನೋ ಈ ಥರ ಎಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಭೀಮಾನಾಯ್ಕ. ಈಗ ನೇರ ಸಂಪರ್ಕದಲ್ಲಿ ಭೀಮಾನಾಯ್ಕ, ಗಮನಿಸ್ತಾ ಇದ್ದೀವಿ ಯಾರ ಒತ್ತಡಕ್ಕೆ ಪೊಲೀಸರು ಮಣಿದಿದ್ದಾರೆ. ಈಗ ಬೈದಿದ್ದು ಮತ್ತೊಂದು ಮಗದೊಂದು ಎಲ್ಲ ಕಡೆ ವೈರಲ್ ಆಗಿದೆ, ಜಗಜ್ಜಾಹೀರಾಗಿದೆ. ಇನ್ನೂ ಏನು ಸಾಕ್ಷ್ಯ ಬೇಕು ಇವರಿಗೆ? ಈಗ ಸ್ವತಃ ಎಸ್ ಪಿ ಸಾಹೇಬರಿಗೇನೆ ಜ್ಯೋತಿ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗಲಾದರೂ ಬಂಧಿಸ್ತಾರಾ ಅಥವಾ ಮತ್ತು ಇದೇ ರೀತಿಯ ಕಳ್ಳಾಟ ಜಾರ್ಕೊಳ್ಳೋದು ನಡೆಯುತ್ತಾ ಅಲ್ಲಿ? ಎಸ್ ಶ್ರೀಪಾದ್, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮಹಿಳಾ ಅಧಿಕಾರಿ ಗಣಿ ಅಧಿಕಾರಿಯಾಗಿರುವಂಥ ಜ್ಯೋತಿ ಅವರಿಗೆ ಎಮ್ ಎಲ್ ಎ ಸಂಗಮೇಶ್ ಅವರ ಪುತ್ರ ಏನು ಅವಾಚ್ಯ ಶಬ್ದಗಳನ್ನು ಬಳಸಿ ರೌಡಿಸಮನ್ನು ಮಾಡಿ ದರ್ಪ ಮೆರೆದಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳು ನಡೆದಿರುವಂಥದ್ದು. ಬೆಳಗ್ಗೆಯಿಂದ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೆಡೆ BJP ಏನು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿ ಕೂಡಲೇ ಶಾಸಕ ಸ್ಥಾನವನ್ನು ವಜಾ ಮಾಡಬೇಕು, ಏನು ಸಂಗಮೇಶ್ ಅವ್ರದ್ದು, ಮತ್ತು ಮಗನನ್ನು ಅರೆಸ್ಟ್ ಮಾಡಬೇಕು ಅಂತೇಳಿ ಒಂದೆಡೆ ಒತ್ತಾಯಿಸ್ತಿದ್ರೆ, ಮತ್ತೊಂದೆಡೆ ಏನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಯಾಗಿರುವಂಥ ಜ್ಯೋತಿ ಅವರು ಮೊದಲಿಗೆ ಶಿವಮೊಗ್ಗದಲ್ಲಿರುವಂಥ SP ಕಚೇರಿಗೆ ಮನವಿಯನ್ನು ಕೊಟ್ಟು ದೂರನ್ನು ಕೊಟ್ಟಿರ್ತಾರೆ. ಅದಾದ ನಂತರದಲ್ಲಿ ಭದ್ರಾವತಿಗೆ ಅವರನ್ನು ಎಸ್ಕಾಟ್ನಲ್ಲಿ ಕರೆತರಲಾಗುತ್ತೆ. ಎಸ್ಕಾಟ್ನಲ್ಲಿ ಭದ್ರಾವತಿಗೆ ಕರೆತಂದು ಅವರು DYSP ಕಚೇರಿಯಲ್ಲಿ ಸಹ ದೂರನ್ನು ಕೊಟ್ಟಿರುವಂಥದ್ದು. ಅದಾದ ನಂತರದಲ್ಲಿ ಏನು ಪ್ರಕರಣ ಆಗಿತ್ತು, ಈ ಮರಳು ಮಾಫಿಯಾವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸೀಗೆಬಾಗಿಯಲ್ಲಿ ಮರಳು ಮಾಫಿಯಾದ ಅಡ್ಡೆ ಮೇಲೆ ಈ ಅಧಿಕಾರಿ ದಾಳಿಯನ್ನು ಮಾಡಿದ್ರು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹಳೇನಗರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವುದರಿಂದ ಇಲ್ಲಿ ದೂರನ್ನು ಕೊಡಲಿಕ್ಕೆ ಅವರು ಆಗಮಿಸಿದ್ದಾರೆ. ಅವ್ರ ಜೊತೆಗೆ ಏನು ಹಿರಿಯ ಅಧಿಕಾರಿಗಳು ಅವರಿಗೆ ಸಾಥನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಅವರು ಹೇಳಿರುವಂತೆ ಏನು ಅಂದರೆ, ಅಧಿಕಾರಿ ಹೇಳಿರುವಂತೆ, ನನಗೆ ಅವತ್ತು ಆ ಲಾರಿಯನ್ನು ಹತ್ತಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಅಥವಾ ನನಗೆ ಬೆದರಿಕೆಯನ್ನು ಹಾಕಿದರು ಮತ್ತು ಅವಾಚ್ಯ ಶಬ್ದಗಳನ್ನು ಬಳಸಿದ್ರು. ಈ ಎಲ್ಲ ಪ್ರಕರಣವನ್ನು ಈಗಾಗಲೇ ನಾನು SP ಅವರಿಗೂ ಹೇಳಿದ್ದೇನೆ ಮತ್ತು ದೂರನ್ನು ಕೊಟ್ಟಿದ್ದೇನೆ. ನನ್ನ ಜೊತೆಗೆ ಹಿರಿಯ ಅಧಿಕಾರಿಗಳು ಸಹ ಸಾಥನ್ನು ಕೊಟ್ಟಿದ್ದಾರೆ, ಹಿರಿಯ ಅಧಿಕಾರಿಗಳು ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಅಧಿಕಾರಿಗಳು ಒಂದೆಡೆ ಹೇಳೋದಾದರೆ, ಮತ್ತೊಂದೆಡೆ ಇಡೀ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದ್ದಿರುವಂಥದ್ದು. ಕೂಡಲೇ MLA ಸಂಗಮೇಶ್ ಅವರ ಮಗನನ್ನು ಕೂಡಲೇ ಬಂಧಿಸಬೇಕು ಮತ್ತು ಕೂಡಲೇ ಸೂಕ್ತ ಕ್ರಮವನ್ನು ಕೈಗೊಂಡು ಮಹಿಳಾ ಅಧಿಕಾರಿಗೆ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮುಂದಾಗಬೇಕು ಅನ್ನುವಂಥ ಆಕ್ರೋಶ ಹೆಚ್ಚಾಗ್ತಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಶಾಸಕ ಸಂಗಮೇಶ್ ಮಗನಿಂದ ರೌಡಿಸಂ ಮತ್ತು ಮಹಿಳಾ ಅಧಿಕಾರಿಗೆ ಅವಾಚ್ಯ ಪದ ಬಳಕೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಹಿಳಾ ಅಧಿಕಾರಿ ಜ್ಯೋತಿ ಅವರು ಸಂಗಮೇಶ್ ಮಗನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಮಹಿಳಾ ಅಧಿಕಾರಿ ಜ್ಯೋತಿ ಅವರು ಎಸ್ಪಿಗೆ ದೂರನ್ನು ನೀಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ವಿಜ್ಞಾನಿ ಜ್ಯೋತಿ ಇವರೇ ಮಹಿಳಾ ಅಧಿಕಾರಿ ಈಗ ಎಸ್ಪಿಗೆ ದೂರನ್ನು ನೀಡಿದ್ದಾರೆ.
ಶಾಸಕ ಸಂಗಮೇಶ್ ಮಗನ ರೌಡಿಸಂ ವಿಚಾರವಾಗಿ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ಗೆ ದೂರನ್ನ ಸಲ್ಲಿಸಿದ್ದಾರೆ. ಸೊ ಇನ್ನಾದ್ರೂ ಬಸವೇಶ್ ಅರೆಸ್ಟ್ ಆಗ್ತಾನ, ಪೊಲೀಸರು ಈತನನ್ನ ಅರೆಸ್ಟ್ ಮಾಡ್ತಾರ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ನೇರವಾಗಿ ಮಹಿಳಾ ಅಧಿಕಾರಿ ಜ್ಯೋತಿ ಅವರು ಎಸ್ಪಿ ಮಿಥುನ್ ಕುಮಾರ್ಗೆ ಈಗ ದೂರನ್ನ ನೀಡಿದ್ದಾರೆ. ಸಂಗಮೇಶ್ ಮಗ ಬಸವೇಶ್ ಮಹಿಳಾ ಅಧಿಕಾರಿಗೆ ಅವಾಚ್ಯ ಪದ ಬಳಕೆ ಮಾಡಿದ್ದ ವಿಚಾರ ಮತ್ತೊಂದು, ಹೇಗೆ ಬೇಕು ಹಾಗೆ ದರ್ಪ ಮೆರೆದಿದ್ದು, ಬೈದಿದ್ದು, ಇವೆಲ್ಲವೂ ಕೂಡ ಎಲ್ಲ ಕಡೆ ಆಕ್ರೋಶಕ್ಕೆ ಕಾರಣ ಆಗಿತ್ತು. ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮಹಿಳಾ ಅಧಿಕಾರಿ ಜ್ಯೋತಿ ಇವರು ಎಸ್ ಪಿ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ದೂರನ್ನ ಸ್ವೀಕರಿಸಿದ ನಂತರ ಮುಂದೆ ಪೊಲೀಸರು ಯಾವ ರೀತಿ ಕಾರ್ಯಪ್ರವೃತ್ತ ಆಗ್ತಾರೆ ಅನ್ನೋದು ಪ್ರಶ್ನೆ. ಇನ್ನಾದರೂ ಬಸವೇಶ್ನ ಪೊಲೀಸರು ಬಂಧಿಸ್ತಾರ ನೋಡೋಣ. ಜ್ಯೋತಿ ಅವರು ಮಾತಾಡಿದ್ದಾರೆ, ನೋಡೋಣ. ಏನಿಲ್ಲ, ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಇವ್ರ ಮೇಲೆ ವೆಹಿಕಲ್ ಹೊಡೀರೋ ಅಂತೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು. ಅಷ್ಟೇ ನಮಗೆ ಒಂದು ಸ್ವಲ್ಪ ಭಯ ಆಯಿತು ನಮಗೆ. ಮತ್ತು ನಮಗೆ ಬೇರೆ ಫೋನ್ ಕಾಲ್ಸು ಬಂತು. ಅದು ಕೂಡ ನಮಗೆ ಭಾಳ ಪ್ರಾಬ್ಲಮ್ ಆಯಿತು, ಏನೋ ಈ ಥರ ಎಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ. ಅಷ್ಟೇ, ಏನಿಲ್ಲ, ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಇವ್ರ ಮೇಲೆ ವೆಹಿಕಲ್ ಹೊಡೀರೋ ಅಂತೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು. ಅಷ್ಟೇ, ನಮಗೆ ಒಂದು ಸ್ವಲ್ಪ ಭಯ ಆಯಿತು ನಮಗೆ. ಮತ್ತು ನಮಗೆ ಬೇರೆ ಫೋನ್ ಕಾಲ್ಸು ಬಂತು. ಅದು ಕೂಡ ನಮಗೆ ಭಾಳ ಪ್ರಾಬ್ಲಮ್ ಆಯಿತು, ಏನೋ ಈ ಥರ ಎಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟು. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಭೀಮಾನಾಯ್ಕ. ಈಗ ನೇರ ಸಂಪರ್ಕದಲ್ಲಿ ಭೀಮಾನಾಯ್ಕ, ಗಮನಿಸ್ತಾ ಇದ್ದೀವಿ ಯಾರ ಒತ್ತಡಕ್ಕೆ ಪೊಲೀಸರು ಮಣಿದಿದ್ದಾರೆ. ಈಗ ಬೈದಿದ್ದು ಮತ್ತೊಂದು ಮಗದೊಂದು ಎಲ್ಲ ಕಡೆ ವೈರಲ್ ಆಗಿದೆ, ಜಗಜ್ಜಾಹೀರಾಗಿದೆ. ಇನ್ನೂ ಏನು ಸಾಕ್ಷಿ ಬೇಕು ಇವರಿಗೆ? ಈಗ ಸ್ವತಃ ಎಸ್ ಪಿ ಸಾಹೇಬರಿಗೇನೆ ಜ್ಯೋತಿ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗಲಾದರೂ ಬಂಧಿಸ್ತಾರಾ ಅಥವಾ ಮತ್ತು ಇದೇ ರೀತಿಯ ಕಳ್ಳಾಟ ಜಾರ್ಕೊಳ್ಳೋದು ನಡೆಯುತ್ತಾ ಅಲ್ಲಿ? ಎಸ್ ಶ್ರೀಪಾದ್, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮಹಿಳಾ ಅಧಿಕಾರಿ ಗಣಿ ಅಧಿಕಾರಿಯಾಗಿರುವಂಥ ಜ್ಯೋತಿ ಅವರಿಗೆ ಎಮ್ ಎಲ್ ಎ ಸಂಗಮೇಶ್ ಅವರ ಪುತ್ರ ಏನು ಅವಾಚ್ಯ ಶಬ್ದಗಳನ್ನು ಬಳಸಿ ರೌಡಿಸಮನ್ನು ಮಾಡಿ ದರ್ಪ ಮೆರೆದಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳು ನಡೆದಿರುವಂಥದ್ದು. ಬೆಳಗ್ಗೆಯಿಂದ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೆಡೆ BJP ಏನು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿ ಕೂಡಲೇ ಶಾಸಕ ಸ್ಥಾನವನ್ನು ವಜಾ ಮಾಡಬೇಕು, ಏನು ಸಂಗಮೇಶ್ ಅವ್ರದ್ದು ಮತ್ತು ಮಗನನ್ನು ಅರೆಸ್ಟ್ ಮಾಡಬೇಕು ಅಂತೇಳಿ ಒಂದೆಡೆ ಒತ್ತಾಯಿಸ್ತಿದ್ರೆ, ಮತ್ತೊಂದೆಡೆ ಏನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಯಾಗಿರುವಂಥ ಜ್ಯೋತಿ ಅವರು ಮೊದಲಿಗೆ ಶಿವಮೊಗ್ಗದಲ್ಲಿರುವಂಥ SP ಕಚೇರಿಗೆ ಮನವಿಯನ್ನು ಕೊಟ್ಟು ದೂರನ್ನು ಕೊಟ್ಟಿರ್ತಾರೆ. ಅದಾದ ನಂತರದಲ್ಲಿ ಭದ್ರಾವತಿಗೆ ಅವರನ್ನು ಎಸ್ಕಾಟ್ನಲ್ಲಿ ಕರೆತರಲಾಗುತ್ತೆ. ಎಸ್ಕಾಟ್ನಲ್ಲಿ ಭದ್ರಾವತಿಗೆ ಕರೆತಂದು ಅವರು DYSP ಕಚೇರಿಯಲ್ಲಿ ಸಹ ದೂರನ್ನು ಕೊಟ್ಟಿರುವಂಥದ್ದು. ಅದಾದ ನಂತರದಲ್ಲಿ ಏನು ಪ್ರಕರಣ ಆಗಿತ್ತು, ಈ ಮರಳು ಮಾಫಿಯಾವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸೀಗೆಬಾಗಿಯಲ್ಲಿ ಮರಳು ಮಾಫಿಯಾದ ಅಡ್ಡೆ ಮೇಲೆ ಈ ಅಧಿಕಾರಿ ದಾಳಿಯನ್ನು ಮಾಡಿದ್ರು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹಳೇನಗರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವುದರಿಂದ ಇಲ್ಲಿ ದೂರನ್ನು ಕೊಡಲಿಕ್ಕೆ ಅವರು ಆಗಮಿಸಿದ್ದಾರೆ. ಅವ್ರ ಜೊತೆಗೆ ಏನು ಹಿರಿಯ ಅಧಿಕಾರಿಗಳು ಅವರಿಗೆ ಸಾಥನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಅವರು ಹೇಳಿರುವಂತೆ ಏನು ಅಂದರೆ, ಅಧಿಕಾರಿ ಹೇಳಿರುವಂತೆ ನನಗೆ ಅವತ್ತು ಆ ಲಾರಿಯನ್ನು ಹತ್ತಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಅಥವಾ ನನಗೆ ಬೆದರಿಕೆಯನ್ನು ಹಾಕಿದರು ಮತ್ತು ಅವಾಚ್ಯ ಶಬ್ದಗಳನ್ನು ಬಳಸಿದ್ರು. ಈ ಎಲ್ಲ ಪ್ರಕರಣವನ್ನು ಈಗಾಗಲೇ ನಾನು SP ಅವರಿಗೂ ಹೇಳಿದ್ದೇನೆ ಮತ್ತು ದೂರನ್ನು ಕೊಟ್ಟಿದ್ದೇನೆ. ನನ್ನ ಜೊತೆಗೆ ಹಿರಿಯ ಅಧಿಕಾರಿಗಳು ಸಹ ಸಾಥನ್ನು ಕೊಟ್ಟಿದ್ದಾರೆ, ಹಿರಿಯ ಅಧಿಕಾರಿಗಳು ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಅಧಿಕಾರಿಗಳು ಒಂದೆಡೆ ಹೇಳೋದಾದರೆ, ಮತ್ತೊಂದೆಡೆ ಇಡೀ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದ್ದಿರುವಂಥದ್ದು. ಕೂಡಲೇ MLA ಸಂಗಮೇಶ್ ಅವರ ಮಗನನ್ನು ಕೂಡಲೇ ಬಂಧಿಸಬೇಕು ಮತ್ತು ಕೂಡಲೇ ಸೂಕ್ತ ಕ್ರಮವನ್ನು ಕೈಗೊಂಡು ಮಹಿಳಾ ಅಧಿಕಾರಿಗೆ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮುಂದಾಗಬೇಕು ಅನ್ನೋಂಥ ಆಕ್ರೋಶ ಹೆಚ್ಚಾಗ್ತಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ.